ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ಮನೇಲಿ ಬೀನ್ಸ್ಗಳನ್ನು ತುಂಬ ತಂದ್ಕೊಂಡ್ಬಂದ್ಬಿಟ್ಟಿದ್ದೀವಿ. ತುಂಬ ತೊಗೊಂಬಂದಾಗ ನಾವೇನು ಮಾಡ್ತೀವಿ, ಈ ಫ್ರಿಜ್ಗಳಲ್ಲೆಲ್ಲ ಹಂಗಂಗೆ ಇಟ್ಬಿಡ್ತೀವಿ. ಆವಾಗ ಅದು ಸ್ವಲ್ಪ ದಿವಸ ಆದಮೇಲೆ ಮಾಡೋದಂಗೆ ಆಗಿಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ನಾವು ಬೀನ್ಸನ್ನು ಫ್ರೆಶ್ ಆಗಿ ಫ್ರಿಜ್ಜಲ್ಲಿ ಯಾವ ರೀತಿ ಇಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿದ್ದೆ ಸ್ನೇಹಿತರೆ. ಭಾರಿ ಸಿಂಪಲ್ ಅಂದರೆ ಭಾರಿ ಸಿಂಪಲ್ಲಾಗಿ ನಾನು ಇವತ್ತು ನಮ್ಮ ಮನೇಲಾಗಿರ್ಬೋದು, ನಿಮ್ಮ ಮನೇಲಾಗಿರ್ಬೋದು, ತುಂಬ ಬೀನ್ಸ್ಗಳನ್ನು ತೊಗೊಂಬಂದ್ಬಿಟ್ಟಿರ್ತೀವಲ್ವ, ಅದನ್ನು ಯಾವ ರೀತಿ ನಾವು ಫ್ರಿಜ್ಜಲ್ಲಿ ಆರಾಮಾಗಿ ಫ್ರೆಶ್ಶಾಗಿ ಸ್ಟೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ನಾವು ಯಾವ ರೀತಿ ಬೀನ್ಸನ್ನು ಫ್ರೆಶ್ಶಾಗಿಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ಬನ್ನಿ ಸ್ನೇಹಿತರೆ ನೋಡಿ, ಈ ಥರ ಬೀನ್ಸ್ಗಳನ್ನು ನಾವು ಈ ಥರ ತುದಿ ಎರಡೂ ಸೈಡ್ ತುದಿನ ಕ್ಲೀನಾಗಿ ಈ ಥರ ಕಟ್ ಮಾಡಬೇಕು ಸ್ನೇಹಿತರೆ. ನೋಡಿ, ಈ ಥರ ಎರಡೂ ಸೈಡ್ ತುದಿನ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ನಾನು ಹಾಕ್ತಾಯಿದ್ದೀನಿ. ಇದನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮಾಡೋದ್ರಿಂದ ನಮ್ಮದು ಜಾಸ್ತಿ ಬೀನ್ಸ್ ಇದ್ದರೂ ಕೂಡ ಆರಾಮಾಗಿ ನಾವು ಸ್ಟೋರ್ನ ಮಾಡ್ಬೋದು ಸ್ನೇಹಿತರೆ. ನೋಡಿ, ಇದೇ ಥರ ನಿಮ್ಮದೆಷ್ಟೇ ಬೀನ್ಸ್ ಇರಲಿ, ನೀವು ಆ ಕಡೆ ಈ ಕಡೆ ತುದಿನ ಕಟ್ ಮಾಡಿಬಿಟ್ಟು ನಮ್ಮದು ಬಾಕ್ಸಲ್ಲಿ ಇಡೋದ್ರಿಂದ ನಮ್ಮದು ಬೀನ್ಸು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡಿ, ಈ ಥರ ಎಲ್ಲ ಬೀನ್ಸ್ಗಳನ್ನು ನಾನು ಕಟ್ ಮಾಡಿಬಿಟ್ಟು ಈ ಥರದೊಂದು ಬಾಕ್ಸಲ್ಲಿ ಕ್ಲೀನಾಗಿ ಫಸ್ಟು ಟಿಶ್ಯೂ ಪೇಪರ್ನ ಇಟ್ಬಿಡಬೇಕು. ಈ ಥರ ಖಾಲಿ ಬಾಕ್ಸಲ್ಲಿ ನೋಡಿ, ಈ ಥರದೊಂದು ಖಾಲಿ ಬಾಕ್ಸಲ್ಲಿ ಕೆಳಗಡೆ ಒಂದು ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಈ ಥರ ನಾನು ಎರಡೂ ಕಡೆ ತುದಿನ ಕಟ್ ಮಾಡಿರೋಂಥ ತುದಿನ ಈ ಥರ ಒಂದು ಬಾಕ್ಸಲ್ಲೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಕಟ್ ಮಾಡಿದ್ದೀನಿ. ಈ ಥರ ಬಾಕ್ಸಲ್ಲಿ ಹಾಕ್ಬಿಟ್ಟು ನಾನೊಂದು ಈ ಥರ ಬಾಕ್ಸಲ್ಲಿ ಹಾಕ್ಬಿಟ್ಟು ಬೀನ್ಸನ್ನು ಕ್ಲೀನಾಗಿ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಮ್ಮದು ಒಂದು 15 ದಿವಸ ತನಕ ಬೀನ್ಸು ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಇರುತ್ತೆ ಸ್ನೇಹಿತರೆ. ಇದು ಒಂದು ಸಣ್ಣ ಟಿಪ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಈ ಥರ ಆ ಕಡೆ ಈ ಕಡೆ ತುದಿ ತೆಗ್ದಲ್ಲೇ ಹಂಗೆ ಇಟ್ಬಿಟ್ರೆ ಅದು ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೆ ಹಾಳಾಗಬಾರ್ದು ಅಂತ ನಾವು ಮಾಡಬೇಕು, ಬೀನ್ಸನ್ನು ಆ ಕಡೆ ಈ ಕಡೆ ತುದಿ ಕಟ್ ಮಾಡಿ ಒಂದು ಒಳ್ಳೆ ಯಾವುದಾದ್ರೂ ಬಾಕ್ಸಲ್ಲಿ ಟಿಶ್ಯೂ ಪೇಪರ್ನ ಹಾಕಿ ಆಮೇಲೆ ಅದನ್ನು ಕ್ಲೀನಾಗಿ ಮುಚ್ಚಿಬಿಟ್ಟು ನಮ್ಮ ಫ್ರಿಜ್ಜಲ್ಲಿ ಇಡೋದ್ರಿಂದ ಅರ್ಧ ಕೆಜಿ ಆಗಿರ್ಬೋದು, 1 ಕೆಜಿ ಆಗಿರ್ಬೋದು, ಆರಾಮಾಗಿ ಬೀನ್ಸನ್ನು ನಾವು 15 ದಿವಸ ತನಕ ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು ಸ್ನೇಹಿತರೆ. ಇದು ಒಂದು ಟಿಪ್ ಅಂತ ನಾನು ಇವತ್ತು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮಾಡಿಬಿಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.